ನಮಸ್ತೆ ಸ್ನೇಹಿತರೆ, ಆಶಾ ಪರಮೇಶ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಸ್ನೇಹಿತರೆ, ಇವತ್ತು ಗೋವಿನ ರಂಗೋಲಿ ಅಂದರೆ ಕಾಮಧೇನು ರಂಗೋಲಿ ದೇವರ ಮನೆಯಲ್ಲಿ ಯಾವ ರೀತಿ ಬರಿಬೇಕು, ಯಾವ ರೀತಿ ಬಿಡಿಸ್ಬೇಕು ಅಂತ ಹೇಳ್ತೀನಿ. ನಿನ್ನೆ ನಮ್ಮ ವ್ಯೂವರ್ಸ್ ಒಬ್ಬರು ಕೇಳಿದರು, ಶ್ರವಣ್ ಕುಮಾರ್ ಅಂತ. ಅವರಿಗೋಸ್ಕರ ಬೇಗನೆ ಅಪ್ಲೋಡ್ ಮಾಡಿದೆ ಈ ವಿಡಿಯೋನ. ಮುಂದೆ ನೋಡಿ ಇದರ ಉಪಯೋಗ ಏನು ಅಂತ ಹೇಳ್ತೀನಿ. ನಮ್ಮ ಸನಾತನ ಧರ್ಮದಲ್ಲಿ ದೇವರ ಕೋಣೆಗೆ ವಿಶೇಷ ಸ್ಥಾನವಿದೆ ಅಲ್ವಾ ಸ್ನೇಹಿತರೆ? ಅಲ್ಲಿ ನಾವು ಪ್ರತಿದಿನ ರಂಗೋಲಿ ಬಿಡಿಸುತ್ತೇವೆ. ಆದರೆ ದೇವರ ಕೋಣೆಯಲ್ಲಿ ಗೋವಿನ ರಂಗೋಲಿ, ಹಸುವಿನ ಪಾದದ ರಂಗೋಲಿ ಬಿಡಿಸುವುದರಿಂದ ಮನೆಗೆ ಎಂತಹ ಅದ್ಭುತ ಲಾಭಗಳು ಸಾಗುತ್ತವೆ ಗೊತ್ತಾ? ಈ ವಿಡಿಯೋದಲ್ಲಿ ಗೋವಿನ ರಂಗೋಲಿ ಮತ್ತು ಅದರ ಮಹತ್ವ ತಿಳಿಯೋಣ ಸ್ನೇಹಿತರೆ. ನಮ್ಮನ್ನು ಭೂಮಿ ಮೇಲೆ ತರೋದು ಅಮ್ಮ. ಅಮ್ಮನ ಹಾಲು ಬಿಟ್ಟ ಮೇಲೆ ನಾವು ಜೀವ ಇರೋವರೆಗೂ ನಮಗೆ ಅಮ್ಮನ ಸ್ಥಾನ ಕೊಡೋದು ಗೋವು ಅಂದರೆ ತಪ್ಪಾಗಲಾರದು ಅಲ್ವಾ ಸ್ನೇಹಿತರೆ? ಹಸುವಿನಲ್ಲಿ 33 ಕೋಟಿ ದೇವತೆಗಳು ವಾಸಿಸುತ್ತಾರೆ ಎಂಬ ನಂಬಿಕೆ ಇದೆ ಅಲ್ವಾ ನಮಗೆ. ದೇವರ ಕೋಣೆಯಲ್ಲಿ ಗೋವಿನ ರಂಗೋಲಿ ಬಿಡಿಸುವುದರಿಂದ ನಾವು ಎಲ್ಲ ದೇವತೆಗಳನ್ನು ಏಕಕಾಲದಲ್ಲಿ ನಮ್ಮ ಮನೆಗೆ ಆಹ್ವಾನಿಸಿದಂತಾಗುತ್ತದೆ. ಇದು ಪೂಜೆಯ ಫಲ ದ್ವಿಗುಣಗೊಳಿಸುತ್ತದೆ. ರಂಗೋಲಿ ಬಿಡಿಸಿ ಪೂಜೆ ಮಾಡೋದರಿಂದ ಹಸುವಿನ ಹಿಂಭಾಗದಲ್ಲಿ ಮಹಾಲಕ್ಷ್ಮಿ ನೆಲೆಸುತ್ತಾಳೆ. ನಿತ್ಯವೂ ದೇವರ ಕೋಣೆಯ ಮುಂದೆ ಗೋವಿನ ರಂಗೋಲಿ ಇಡುವುದರಿಂದ ಮನೆಯಲ್ಲಿ ಧನ ಧಾನ್ಯ ವೃದ್ಧಿಯಾಗುತ್ತದೆ, ಲಕ್ಷ್ಮಿ ಅನುಗ್ರಹ ಆಗುತ್ತದೆ ನಮಗೆ. ರಂಗೋಲಿಯು ಒಂದು ಕಲೆ ಸ್ನೇಹಿತರೆ. ಪೂಜೆ ಮಾಡುವಾಗ ಮನಸ್ಸು ಅತ್ತಿತ್ತ ಅಲೆಯದೆ ದೇವರ ಮೇಲೆ ಏಕಾಗ್ರತೆ ಮೂಡಲು ಈ ರಂಗೋಲಿಯು ಧನಾತ್ಮಕ ಶಕ್ತಿ ಮೂಡುತ್ತದೆ. ಕಾಮಧೇನು ಸಂತಾನ ಮತ್ತು ಸಮೃದ್ಧಿಯ ಸಂಕೇತವೂ ಹೌದು ಸ್ನೇಹಿತರೆ. ಮತ್ತು ರಂಗೋಲಿ ಬಿಡಿಸುವುದರಿಂದ ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚುತ್ತದೆ ಸ್ನೇಹಿತರೆ. ಆದಷ್ಟು ಮಕ್ಕಳಿಗೆ ರಂಗೋಲಿಗಳನ್ನು ಕಲಿಸಿಕೊಡಿ. ಈ ಕಾಲದ ಮಕ್ಕಳಿಗಂತೂ ರಂಗೋಲಿ ಬಿಡಿಸೋದೇ ಗೊತ್ತಿರಲ್ಲ. ನಾವು ಮನೆಯಲ್ಲಿ ಮಕ್ಕಳಿಗೆ ಪ್ರೇರಣೆ ನೀಡಬೇಕು ಸ್ನೇಹಿತರೆ, ಯಾವ ರೀತಿ ಬಿಡಿಸ್ಬೇಕು, ಅದರಿಂದ ನಮಗೇನು ಫಲ ಸಿಗುತ್ತೆ ಅಂತ ಹೇಳಿದ್ರೆ ಮಕ್ಕಳು ಕಲಿತಾರೆ ಸ್ನೇಹಿತರೆ. ಮಕ್ಕಳ ಬುದ್ಧಿಶಕ್ತಿ ಹೆಚ್ಚುತ್ತದೆ. ಮತ್ತು ಕ್ರಿಯೇಟಿವಿಟಿ ಮೈಂಡ್ ಅಂತ ನಾವೇನು ಕರಿತೀವಿ, ಹೊಸದಾಗಿ ಅವರು ಏನೋನೇನೋ ಬಿಡ್ಸೋಕೆ ಹೋಗ್ತಾರೆ. ಅದರಿಂದನೂ ನಮ್ಮ ಮೆದುಳಿನ ಶಕ್ತಿ ಹೆಚ್ಚುತ್ತದೆ, ಇನ್ನೂ ಒಳ್ಳೆ ಕೆಲಸ ಮಾಡುತ್ತೆ ಅಲ್ವಾ ಸ್ನೇಹಿತರೆ? ಬನ್ನಿ ಸ್ನೇಹಿತರೆ, ಈಗ ಗೋವಿನ ಚಿತ್ರ ಅಥವಾ ರಂಗೋಲಿ ಯಾವ ರೀತಿ ಬಿಡಿಸ್ಬೇಕು ಅಂತ ತುಂಬ ಸುಲಭವಾಗಿ ಚುಕ್ಕೆಗಳ ಇಟ್ಟು ನಿಮಗೆ ತುಂಬ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ತುಂಬ ಈಸಿಯಾಗಿ ಇದು ಮಾಡಿದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತ. ಮೊದಲು 5 ಚುಕ್ಕೆ ಇಟ್ಕೊಳ್ಳಿ ಸ್ನೇಹಿತರೆ. 5 ಆದ ನಂತರ ಮತ್ತೆ 6, ಒಂದರ ಕೆಳಗೆ ಒಂದೇ 6 ಇಟ್ಟು ಆಮೇಲೆ 1 ಚುಕ್ಕೆ ಬಿಟ್ಬಿಟ್ಟು ನೆಕ್ಸ್ಟು 5 ಚುಕ್ಕೆಗಳನ್ನ ಇಟ್ಕೊಳ್ಳಿ. ನೋಡಿ ಕೌಂಟ್ ಮಾಡ್ಕೊಳ್ಬೇಕು ಅಂತಂದರೆ ಈ ಥರ ಇಟ್ಕೊಳ್ಳಿ ಸ್ನೇಹಿತರೆ. ಆಮೇಲೆ ಮೇಲೆ ತಲೆ ಬಿಡಿಸ್ಬೇಕು. ಅಲ್ಲಿ ಕೊಂಬು ಮತ್ತು 2 ಕೊಂಬು ವಿಡಿಯೋದಲ್ಲಿ ನೋಡಿ ನಾನು ಯಾವ ರೀತಿ ಬಿಡಿಸಿದ್ದೀನಿ. ತದನಂತರ ಕಿವಿ ಚಿಕ್ಕದಾಗಿ ಅಲ್ಲೇ ಒಂದು ಕಿವಿ ಅಂದರೆ ಚುಕ್ಕೆಗೆ ಸೇರಿಸ್ಬೇಡಿ, ಅಲ್ಲೇ ಇದು ಮಾಡಿಬಿಟ್ಟು ಮತ್ತು ಕೆಳಗಡೆ ಚುಕ್ಕೆ ಹತ್ರ ಬಂದುಬಿಟ್ಟು ಮತ್ತು ಈ ಕಡೆ ಚುಕ್ಕೆ ಸೇರಿಸ್ಬಾರ್ದು ಸ್ನೇಹಿತರೆ. ಸ್ವಲ್ಪ ಗ್ಯಾಪ್ ಬಿಟ್ಟು ಮುಖ ಸ್ವಲ್ಪ ಚೂಪು ಬರೋ ಥರ ಮಾಡಿ. ಗೋವಿನ ನೋಡಿದಿರಲ್ಲ ಅದೇ ರೀತಿ ಒಂಚೂರು ಬರಲಿ. ಅಲ್ಲಿಂದ ಮತ್ತು ಕಿವಿಯಿಂದ ಮೇಲೆ ಗೋಪುರ ತಗೊಳ್ಳಿ. ಆಮೇಲೆ 3 ಚುಕ್ಕೆ ಸೇರಿಸ್ಬಿಟ್ಟು ಆಮೇಲೆ ಈ ಕಡೆ ಒಂದು ಸ್ವಲ್ಪ ಶೇಪ್ ತೊಗೊಳ್ಳಿ. ಕಾಲು ಹತ್ರ ಮುಂದೆ ಕಾಲು ಬರೋ ರೀತಿಯಲ್ಲಿ ಇದು ಮಾಡ್ಕೊಳ್ಳಿ. ನಾನು ವಿಡಿಯೋದಲ್ಲಿ ನೋಡಿದೆ, ಸ್ವಲ್ಪ ನೀವು 1-2 ಸರಿ ನೋಡಿದ್ರೆ ಯಾವ ರೀತಿ ಬಿಡಿಸಿದ್ದೀನಿ ಅಂತ ನಿಮಗೂ ಅರ್ಥ ಆಗುತ್ತೆ ಸ್ನೇಹಿತರೆ. ಕೆಳಗಡೆ ಇದು ಮಾಡಿಬಿಟ್ಟು ಮತ್ತು ಮೇಲೆ ಕಾಲನ್ನ ಹಿಂದೆ ಕಾಲನ್ನ ಬಿಡಿಸ್ಕೊಳ್ಳಿ. ನೀಟಾಗಿ ಒಂಚೂರು ಸ್ವಲ್ಪ ಗಮನ ಕೊಟ್ಟು ಬಿಡಿಸ್ಬೋದು ಸ್ನೇಹಿತರೆ. ಅಂಥ ಕಷ್ಟ ಅಂತೂ ಏನೂ ಇಲ್ಲ. ಮನಸ್ಸಿದ್ರೆ ಮಾರ್ಗ ಅಲ್ವಾ ಸ್ನೇಹಿತರೆ? ಮನಸ್ಸು ಮಾಡಿ ಖಂಡಿತ ಬಿಡಿಸ್ಬೋದು, ತುಂಬ ಈಸಿ ಇದೆ. ಆಮೇಲೆ ಕೆಚ್ಚಲು ಬಿಡಿಸಿ ಆಮೇಲೆ ಗಂಟೆ ಇದು ಮಾಡಿ ಆಮೇಲೆ ಒಂದು ಹೊದಿಕೆ ಥರ ಇರುತ್ತಲ್ವ ಹಸುಗೆ, ಆ ರೀತಿ ಒಂದು ಅಲಂಕಾರ ಮಾಡ್ಕೊಳ್ಳಿ. ಆ ಚುಕ್ಕೆ ಏನು ಮಿಕ್ಕಿರುತ್ತೋ ಅಲ್ಲಿಗೆ. ಮತ್ತು ಒಂದು ಪದ್ಮ, ಅಷ್ಟದಲ್ಲ ಪದ್ಮ ಹಾಕಿ, ಯಾಕಂದರೆ ಲಕ್ಷ್ಮೀ ರೂಪ ಅಲ್ವಾ ಕಾಮಧೇನು, ಒಂದು ಪದ್ಮ ಹಾಕಿ. ಆಮೇಲೆ ಹಸು ಇದ್ಮೇಲೆ ಕರು ಇರಲೇಬೇಕು. ಚಿಕ್ಕದೊಂದು ಪುಟ್ಟದಾಗೊಂದು ಕರು ಹಾಲು ಕುಡಿತಿದೆ ಅನ್ನೋ ರೀತಿ ಭಾಸ ಮಾಡಿಕೊಂಡು ಒಂದು ಚಿಕ್ಕದಾಗಿ ಕರು ಬಿಡಿಸಿ ಆಮೇಲೆ ಹಸುಗೆ ಬಾಲ ಕೊಡಿ. ಆಮೇಲೆ ಇಷ್ಟಾದಮೇಲೆ ಹಸುಗೆ ಅರಿಶಿನ ಕುಂಕುಮ ಎಲ್ಲ ಏರಿಸಿ, ಅಕ್ಷತೆ ಏರಿಸಿ, ಹಾಗೆ ಹೂವು ಇಡಿ. ಮೇಲೆ ಶ್ರೀ ಮತ್ತು ಸ್ವಸ್ತಿಕ್ ಬರೆದಿರ್ತೀರಲ್ಲ ಅದಕ್ಕೂ ಇಡಿ. ಆಮೇಲೆ 2 ದೀಪ ಹಚ್ಬಿಟ್ಟು ನೈವೇದ್ಯ, ಒಂದು ಸಕ್ಕರೆ ನೈವೇದ್ಯ ಕೊಟ್ಟರು ಆಯಿತು ಸ್ನೇಹಿತರೆ. ಇಷ್ಟು ಮಾಡಿ ಒಂದು ಶ್ಲೋಕ ಹೇಳ್ತೀನಿ ನೋಡಿ. ಲಕ್ಷ್ಮೀರ್ಯ ಲೋಕಪಾಲನಂ ಧೇನು ರೂಪೇಣ ಸಂಸ್ಥಿತ ಘೃತಂ ವಹತಿ ಯಜ್ಞಾರ್ತೆ
ಮಮ ಪಾಪಂ ವ್ಯಾಪೋಹತು. ಈ ಶ್ಲೋಕದ ಅರ್ಥ: ಲೋಕವನ್ನು ರಕ್ಷಿಸುವ ಸಾಕ್ಷಾತ್ ಮಹಾಲಕ್ಷ್ಮಿಯೇ ದೇನು ರೂಪದಲ್ಲಿ ಅಂದರೆ ಹಸುವಿನ ರೂಪದಲ್ಲಿ ನಮ್ಮ ಕಣ್ಣ ಮುಂದೆ ನೆಲೆಸಿದ್ದಾಳೆ. ಯಜ್ಞ ಯಾಗಾದಿಗಳಿಗೆ ಬೇಕಾದ ಪವಿತ್ರವಾದ ತುಪ್ಪವನ್ನು ನೀಡುವ ಆ ಗೋಮಾತೆಯು ನನ್ನ ಸಾಲಬಾಧೆ, ಕಷ್ಟ ಮತ್ತು ಪಾಪಗಳನ್ನು ದೂರ ಮಾಡಲಿ ಅಂತ. ಶ್ಲೋಕ ಮತ್ತು ರಂಗೋಲಿ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಕಾಮೆಂಟ್ ಬಾಕ್ಸಲ್ಲಿ ಓ ಗೋಮಾತ್ರೆ ನಮಃ ಅಂತ ಬರೀರಿ. ನೋಡೋಣ ಎಷ್ಟು ಜನ ಗೋಮಾತೆಯ ಭಕ್ತರಿದ್ದಾರೆ ಅಂತ. ಹಾಗೆ ಯಾರ್ಯಾರು ಗೋಗಳು ಸಾಕಿದ್ದೀರಾ ಅವ್ರಿಗೆ ತುಂಬ ತುಂಬ ಹೃದಯಪೂರ್ವಕ ಧನ್ಯವಾದಗಳು. ನೀವು ಗೋವುಗಳು ಸಾಕಿರೋದು ತುಂಬ ಮಹಾ ಪುಣ್ಯವಂತರು ಅಂತಲೇ ಹೇಳ್ತೀನಿ ಸ್ನೇಹಿತರೆ. ನೀವು ಎಷ್ಟು ಪುಣ್ಯ ಕಟ್ಕೊತೀರಾ ಅಂತಂದರೆ, ನಾವು ಜಸ್ಟ್ ರಂಗೋಲಿ ಬಿಡಿಸಿ ಪೂಜೆ ಮಾಡ್ತೀವಿ, ಆದರೆ ನೀವು ಸಾಕ್ಷಾತ್ ದೇವಿ 33 ಕೋಟಿ ದೇವತೆಗಳಿರ್ತಕ್ಕಂಥವ್ರನ್ನ ಸಾಕಿ ಸಲಹಿ ಸೇವೆ ಮಾಡ್ತೀರಲ್ಲ, ಅಂಥ ಪುಣ್ಯ ಸಿಗೋದು ಅಪರೂಪ. ತುಂಬ ಧನ್ಯವಾದಗಳು. ನೀವು ಹಾಲೆಲ್ಲ ನಮಗೆ ಕೊಡ್ತೀರಾ, ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಹಾಲು ಸಿಗುತ್ತೆ ಅಂದರೆ ಅದು ನಿಮ್ಮಂಥವ್ರ ದಯೆ ಅಂತಲೇ ಹೇಳ್ಬೋದು. ತುಂಬ ಧನ್ಯವಾದಗಳು. ಈ ವಿಡಿಯೋ ಮೂಲಕ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತು ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.